ಕ್ಲಾಸಿಕ್ ಸಂಸ್ಥೆಯು ನಡೆಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಹೋದ ವಾರ ತಾನೇ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯಾಗಿದ್ದು, ಅಲ್ಲಿರುವಂತಹ ಕೆಲವೊಂದು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಯಾವ ನಗರದಲ್ಲಿ ಮಾರ್ಸ್ ಅಪರ್ಚುನಿಟಿ ಓವರ್ ಪ್ರತಿಕೃತಿ ಉದ್ಘಾಟನೆ ಮಾಡಲಾಗಿದೆ? ಆಪ್ಷನ್ಸ್ ಇದೆ. ಆಪ್ಷನ್ 1 ಇಂದೋರ್, ಆಪ್ಷನ್ 2 ಬೆಂಗಳೂರು, ಆಪ್ಷನ್ 3 ಭೋಪಾಲ್, ಆಪ್ಷನ್ 4 ಲಕ್ನೋ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಬೆಂಗಳೂರು. ಬೆಂಗಳೂರಲ್ಲಿ ಮಾರ್ಸ್ ಅಪರ್ಚುನಿಟಿ ಓವರ್ ಪ್ರತಿಕೃತಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಯಾವ ಕ್ಷೇತ್ರದ ಸಾಧನೆಗಾಗಿ ಖಾದ್ರಿ ಸಾಮಣ್ಣ ಪ್ರಶಸ್ತಿ ನೀಡಲಾಗ್ತದೆ? ಸಹಕಾರ, ನೀರಾವರಿ, ಪತ್ರಿಕೋದ್ಯಮ, ಶಿಲ್ಪಕಲೆ. ಯಾವ ಒಂದು ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಂದರೆ ಪತ್ರಿಕೋದ್ಯಮ. ಈ ಪತ್ರಿಕೋದ್ಯಮಕ್ಕೆ ಖಾದ್ರಿ ಸಾಮಣ್ಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಕಿರಣ್ ಶೇರ್ ಖಾನೆ ಏನಾಗಿ ಹೆಸರು ಮಾಡಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಇವರು ಹೆಸರನ್ನು ಮಾಡಿದ್ದಾರೆ ಅಂತಂದರೆ ಆಯ್ಕೆಗಳಿವೆ. ಚಿತ್ರಕಲಾವಿದ, ಉದ್ಯಮಿ, ಇತಿಹಾಸಕಾರ, ಸಂಗೀತಕಾರ. ಈ ಕಿರಣ್ ಶೇರ್ ಖಾನೆ ಎನ್ನುವವರು ಇತಿಹಾಸಕಾರರಾಗಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದಂತಹ ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳಿವೆ. ಸೌರ ವಿದ್ಯುತ್, ಕೃಷಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಪ್ರಾಣಿ ಸಂರಕ್ಷಣೆ. ಈ ಶಕ್ತಿ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ನಾವು ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಇದು ಸಂಬಂಧಿಸಿದೆ. ಇದು ಹೋದ ವರ್ಷ ತಾನೇ ಬಂದಿರುವಂತಹ 5 ಗ್ಯಾರಂಟಿ ಯೋಜನೆಯಲ್ಲಿ ಇದು ಸಹ ಒಂದಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಅಂಜದೀಪ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ಬಂದ್ಬಿಟ್ಟು ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಹಾಸನ. ಈ ಅಂಜದೀಪ್ ಎನ್ನುವುದು ಎಲ್ಲಿ ಕಂಡುಬರುತ್ತದೆ ಅಂತಂದರೆ ಉತ್ತರ ಕನ್ನಡದಲ್ಲಿ. ಓಕೆ, ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಉತ್ತರಿಸಿ. ಓಕೆ, 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 4 ಆಯ್ಕೆಗಳಿರ್ತವೆ. ನಾವು ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ನೋಡಿಬಿಟ್ಟು ಆನ್ಸರ್ ಮಾಡಬೇಕಾಗಿದೆ. ಓಕೆ, ಹೇಳಿಕೆ 1, ತುಂಗಭದ್ರಾ ಅಣೆಕಟ್ಟು ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ ಆಗಿದೆ. ಹೇಳಿಕೆ 2, ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗದ ಹತ್ತಿರ ಸುಗಮಗೊಂಡು ಮುಂದೆ ಹರಿಯುತ್ತವೆ. ಹೇಳಿಕೆ 3, ತುಂಗಭದ್ರಾ ನದಿ ಆಂಧ್ರ ಪ್ರದೇಶದ ಸಂಗಮಲೇಶ್ವರಂನಲ್ಲಿ ವಾಮಸಂದ್ರ ನದಿಯನ್ನು ಕೂಡುತ್ತದೆ. ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ನಾವು ನೋಡಿದ್ರೆ ಈ ಹೇಳಿಕೆಗಳಲ್ಲಿ 2ನೇ ಹೇಳಿಕೆ ಅಂತಂದರೆ ಹೇಳಿಕೆ 1 ಮತ್ತು 2 ಸಹ ಸರಿಯಾಗಿದೆ. 1 ಮತ್ತು 2 ಇವೆರಡು ಸಹ ಸರಿಯಾಗಿದೆ, 3ನೇದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ, 12 ವರ್ಷಗಳಿಗೊಮ್ಮೆ ಮಾತ್ರ ಅರಳುವ ತೀರ ಅಪರೂಪದ ಕುರಂಜಿ ಅಥವಾ ನೀಲ ಕುರಿಂಜಿ ಹೂಗಿಡಗಳು ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ? ಆಯ್ಕೆಗಳು ಬಂದ್ಬಿಟ್ಟು ಶಿವಮೊಗ್ಗ, ಕೊಡಗು, ಹಾವೇರಿ, ಕೋಲಾರ. ಯಾವ ಜಿಲ್ಲೆಗಳಲ್ಲಿ ಇದು ಕಂಡುಬರ್ತದೆ ಅಂತಂದರೆ ಕೊಡಗು ಜಿಲ್ಲೆಯಲ್ಲಿ ಇದು ಕಂಡುಬರುತ್ತದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂಬ ಹೆಸರಿದೆ? ವಾಣಿವಿಲಾಸ ಸಾಗರ, ಸೂಪ, ಆಲಮಟ್ಟಿ, ಹೇಮಾವತಿ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂಬ ಹೆಸರನ್ನು ಹೊಂದಿರುವಂತಹ ಅಣೆಕಟ್ಟು ಯಾವುದಪ್ಪ ಅಂತಂದರೆ ಆಲಮಟ್ಟಿ ಅಣೆಕಟ್ಟು. ಹಾಗಾಗಿ ಆಯ್ಕೆ 3 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್, ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಇದು ಯಾವ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆಗಿದೆ? ಆಯ್ಕೆಗಳು ಬಂದ್ಬಿಟ್ಟು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಹಾಗೆ ಕುವೆಂಪು ವಿಶ್ವವಿದ್ಯಾಲಯ. ಈ ಒಂದು ಧ್ಯೇಯ ವಾಕ್ಯವು ಯಾವ ಒಂದು ವಿಶ್ವವಿದ್ಯಾಲಯದ ವಾಕ್ಯವಾಗಿದೆ ಅಂತಂದರೆ ಆಯ್ಕೆ 1, ಇದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯವಾಗಿದೆ. ಓಕೆ, ಮುಂದಿನ ಪ್ರಶ್ನೆ 15, ಭಾರತ್ ಅರ್ತ್ ಯೂವರ್ಸ್ ಲಿಮಿಟೆಡ್ ಅಂದರೆ BEML ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಬಂದ್ಬಿಟ್ಟು ಗಣಿಗಾರಿಕೆ, ರೈಲು, ರಸಗೊಬ್ಬರ. ಇದು ಮಣ್ಣಿನ ಪರೀಕ್ಷೆಗೆ ಸಂಬಂಧಿಸಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ನೆಕ್ಸ್ಟ್,
ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯ ಪ್ರಾಣಿ ಸಂಘರ್ಷದ ಹಿಂದಿನ ಕಾರಣಗಳಾಗಿವೆ? ಆವಾಸ ಸ್ಥಾನ ವಿಘಟನೆ, ಸಾಗುವಳಿ ಪ್ರದೇಶದಲ್ಲಿ ಹೆಚ್ಚಳ ಕಂಡುಬರುವಂಥದ್ದು, ಹಾಗೆಯೇ ಜಾನುವಾರುಗಳ ಜನಸಂಖ್ಯೆಯನ್ನು ಹೆಚ್ಚಿಸುವುದು. ಸಂಕೇತಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ನಾವು ನೋಡಬೇಕಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 4. ಅಂದರೆ ಮೇಲಿನ ಎಲ್ಲವೂ ಸಹ ಈ ಒಂದು ಪ್ರಾಣಿ ಸಂಘರ್ಷದ ಕಾರಣಗಳಾಗಿವೆ. ಆವಾಸದ ವಿಘಟನೆಯು ಕೂಡ ಒಂದು, ಸಾಗುವಳಿ ಪ್ರದೇಶದಲ್ಲಿ ಹೆಚ್ಚಳ ಆಗ್ತದೆ, ಹಾಗೆಯೇ ಜಾನುವಾರುಗಳ ಸಂಖ್ಯೆಯನ್ನು ಸಹ ಇದು ಹೆಚ್ಚಿಸುತ್ತದೆ. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಕೆಂಪೇಗೌಡರ ಜನ್ಮ ದಿನಾಚರಣೆಯ ದಿನ ಅಂತ ಎನಿಸಿಕೊಂಡಿದೆ? ಆಯ್ಕೆಗಳು ಬಂದ್ಬಿಟ್ಟು ಜೂನ್ 25, ಜೂನ್ 23, ಜೂನ್ 22, ಜೂನ್ 27. ಯಾವ ಒಂದು ಆಯ್ಕೆ ಸರಿಯಾಗಿದೆ ಅಂತಂದರೆ ಆಯ್ಕೆ 4. ಜೂನ್ 27ನೇ ತಾರೀಕು ನಾವು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು. ಮೊನ್ನೆ ಲಾಸ್ಟ್ ಮಂತಲ್ಲಿ ಈ ಒಂದು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ದೇಶದ ದೊಡ್ಡ ಯುರೇನಿಯಂ ರಿಸರ್ವ್ ತುಲ್ವನಾಪಲ್ಲೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಒಡಿಶಾ, ಆಂಧ್ರ ಪ್ರದೇಶ, ಕೇರಳ, ಹಾಗೆಯೇ ತಮಿಳುನಾಡು. ಯಾವ ರಾಜ್ಯದಲ್ಲಿ ಇದು ಕಂಡುಬರ್ತದೆ ಅಂತಂದರೆ ಆಂಧ್ರ ಪ್ರದೇಶ. ಓಕೆ, ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದು? ಅಮೇರಿಕಾ, ಭಾರತ, ಅರ್ಜೆಂಟೈನಾ, ಬ್ರೆಜಿಲ್. ಎಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ರಾಷ್ಟ್ರ ಆಗಿದೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಲಾಗಿದೆ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಸಾಗರಗಳ ದಿನ ಎನಿಸಿದೆ? ಜೂನ್ 12, ಜೂನ್ 8, ಜೂನ್ 10, ಜೂನ್ 14. ವಿಶ್ವ ಸಾಗರಗಳ ದಿನಾಚರಣೆಯನ್ನು ನಾವು ಪ್ರತಿ ವರ್ಷವೂ ಸಹ ಜೂನ್ 8 ತಾರೀಕು ಆಚರಣೆಯನ್ನು ಮಾಡಲಾಗುತ್ತದೆ. ಸುದ್ದಿಯಲ್ಲಿದ್ದಂತಹ ಸಿದ್ದು ಮತ್ತು ಶಂಕರ ಇವೆರಡು ಯಾವ ಹಣ್ಣಿನ ತಳಿಗಳಾಗಿವೆ? ಸಿದ್ದು ಮತ್ತು ಶಂಕರ ಎನ್ನುವುದು ಮಾವು, ದ್ರಾಕ್ಷಿ, ದಾಳಿಂಬೆ, ಹಲಸು. ಯಾವ ಹಣ್ಣಿನ ತಳಿಗಳು ಅಂತ ನಾವು ನೋಡಿದ್ರೆ ಆಯ್ಕೆ 4. ಹಲಸಿನ ತಳಿಗಳಾಗಿವೆ ಹಿಮ್ಮೇಲೆ ಇರುವಂತಹ 2 ತಳಿಗಳು ಸಹ. ಓಕೆ, ನೆಕ್ಸ್ಟ್ ಕ್ವಶನ್. ಆಸ್ಟ್ರೇಲಿಯಾದ ಇಕಾಲಿಪ್ಟ್ ಅರಣ್ಯ ಪ್ರದೇಶಗಳಲ್ಲಿ ನೆಲೆ ಕಂಡುಕೊಂಡಿರುವಂತಹ ಅಪರೂಪದ ಪ್ರಾಣಿ ಯಾವುದು? ಪಾಂಡ, ಗೆಂಡಾಮೃಗ, ಕಾಡುತೋಳ, ಹಾಗೆಯೇ ಕೋಲ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಅಪರೂಪದ ಪ್ರಾಣಿ ಯಾವುದಪ್ಪ ಅಂತಂದರೆ ಕೋಲ. ಈ ಪ್ರಾಣಿಯು ಆಸ್ಟ್ರೇಲಿಯಾದಲ್ಲಿ ಕಂಡುಬಂದಿದೆ. ನೆಕ್ಸ್ಟ್, ಪಂಥೇರಾ ಪರ್ಡಸ್ ಇದು ಯಾವ ಕಾಡು ಪ್ರಾಣಿಯ ವೈಜ್ಞಾನಿಕ ಹೆಸರಾಗಿದೆ? ಆಯ್ಕೆಗಳು ಬಂದ್ಬಿಟ್ಟು ಬಿಳಿ ಹುಲಿ, ಕಪ್ಪು ಚಿರತೆ, ಸ್ಲಾತ್ ಕರಡಿ, ಹಾಗೆಯೇ ಪುನುಗು ಬೆಕ್ಕು. ಯಾವ ಒಂದು ವೈಜ್ಞಾನಿಕ ಹೆಸರು ಆಗಿದೆ ಅಂತಂದರೆ ಆಯ್ಕೆ 2. ಕಪ್ಪು ಚಿರತೆಯ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಪಂಥೇರಾ ಪರ್ಡಸ್ ಎನ್ನುವುದು. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಫೀಲ್ಡ್ ಜೀನ್ ಬ್ಯಾಂಕ್ ಸ್ವರೂಪವೆನಿಸಿದೆ? 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ತಳಿ ವೈವಿಧ್ಯತೆ ಮತ್ತು ಸಸ್ಯಗಳ ವಂಶವಾಹಿಗಳನ್ನು ಕೂಡಿಟ್ಟು ಬೆಳೆಸುವುದು. ಓಕೆ, ಮುಂದಿನ ಪ್ರಶ್ನೆ. ಯಾವ ರಾಜ್ಯದಲ್ಲಿ ಮೆಸೋತಿಕ್ ಯುಗದ ಬಂಡೆ ಕೆತ್ತನೆ ಪತ್ತೆಯಾಗಿದೆ? ಆಯ್ಕೆಗಳು ಬಂದ್ಬಿಟ್ಟು ಒಡಿಶಾ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹಾಗೆಯೇ ಗುಜರಾತ್. ಯಾವ ರಾಜ್ಯಗಳಲ್ಲಿ ಇದು ಕಂಡುಬರ್ತದೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಈ ಮೆಸೋತಿಕ್ ಯುಗದ ಬಂಡೆಗಳ ಕೆತ್ತನೆಯು ಪತ್ತೆಯಾಗಿದೆ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಮಳೆಕಾಡು ದಿನಾಚರಣೆ ದಿನ? ಓಕೆ, ಆಯ್ಕೆಗಳು ಬಂದ್ಬಿಟ್ಟು ಜೂನ್ 22, ಜೂನ್ 24, ಜೂನ್ 26, ಹಾಗೆಯೇ ಜೂನ್ 25. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ಜೂನ್ 22 ನಾವು ವಿಶ್ವ ಮಳೆಕಾಡು ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲಿನ ಹೇಳಿಕೆಗಳನ್ನು ಪರಿಗಣಿಸಿ ನಾವು ಆನ್ಸರ್ ನೀಡಬೇಕಾಗ್ತದೆ. ಜಾಮೀನು ಪದವನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಜಮೀನು ನೀಡಬಹುದಾದಂತಹ ಮತ್ತು ಜಾಮೀನು ರಹಿತ ಅಪರಾಧಗಳ ನಡುವೆ ವ್ಯತ್ಯಾಸವನ್ನು ತಿಳಿಸುತ್ತದೆ.
ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಬಾಕಿ ಇರುವಂತಹ ಮಧ್ಯಂತರ ಜಾಮೀನು ಸಹ ನೀಡಲಾಗ್ತದೆ. ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಹೇಳಬೇಕಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಅಂದರೆ ಬಿ ಮಾತ್ರ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಕೇಂದ್ರದ ಯಾವ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿವಸ್ ಮಾಧ್ಯಮ ಸಮ್ಮಾನ ಪುರಸ್ಕಾರಗಳನ್ನು ನೀಡುತ್ತಿದೆ? ಆಯ್ಕೆಗಳಿವೆ. ಕೇಂದ್ರ ಸಹಕಾರ ಸಚಿವಾಲಯ, ಕೇಂದ್ರ ಗೃಹ ಸಚಿವಾಲಯ, ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಹಾಗೆಯೇ ಕೇಂದ್ರ ಕ್ರೀಡೆ ಮತ್ತು ಯುವಜನ ವ್ಯವಹಾರಗಳ ಸಚಿವಾಲಯ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇದನ್ನು ನೀಡುತ್ತದೆ, ಈ ಒಂದು ಪುರಸ್ಕಾರಗಳನ್ನು. ಮುಂದಿನ ಪ್ರಶ್ನೆ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಮೆಂಟ್ ಯಾವ ದೇಶದಲ್ಲಿ ನಡೆಸಲಾಗ್ತದೆ? ಆಯ್ಕೆಗಳು ಬಂದ್ಬಿಟ್ಟು ಇಟಲಿ, ಫ್ರಾನ್ಸ್, ಇಂಗ್ಲೆಂಡ್, ಅಮೇರಿಕಾ. ಈ ಒಂದು ಟೂರ್ನಮೆಂಟನ್ನು ಯಾವ ಒಂದು ರಾಷ್ಟ್ರದಲ್ಲಿ ನಡೆಸಲಾಗ್ತದೆ ಅಂತಂದರೆ ಆಯ್ಕೆ 3 ಅಂದರೆ ಇಂಗ್ಲೆಂಡ್ನಲ್ಲಿ ಈ ಒಂದು ಟೂರ್ನಮೆಂಟನ್ನು ನಡೆಸಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಹಸಿರು ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ? ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ 1 ಡೆಹ್ರಾಡೂನ್, ಆಯ್ಕೆ 2 ಕಾನ್ಪುರ, ಆಯ್ಕೆ 3 ದೆಹಲಿ, ಆಯ್ಕೆ 4 ಪುಣೆ. ಈ ಒಂದು ಹಸಿರು ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರ್ತದೆ ಅಂತಂದರೆ ಆಯ್ಕೆ 3 ಅಂದರೆ ದೆಹಲಿಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ. ಪವರ್ ಪಾಲಿಟಿಕ್ಸ್ ಮತ್ತು ವಾರ್ ಟಾಕ್ ಇವು ಯಾರ ಬರೆದಂತಹ ಕೃತಿಗಳಾಗಿವೆ? ಶೋಭಾ ಡೇ, ರೋಮಿಲಾ ಥಾಪರ್, ಅರುಂಧತಿ ರಾಯ್, ಮೇಲಿನ ಯಾರೂ ಅಲ್ಲ. ಈ ಪವರ್ ಪಾಲಿಟಿಕ್ಸ್ ಮತ್ತು ವಾರ್ ಟಾಕ್ ಎನ್ನುವ ಕೃತಿಗಳನ್ನು ಬರೆದವರು ಯಾರಪ್ಪ ಅಂತಂತಂದರೆ ಅರುಂಧತಿ ರಾಯ್. ಇವರು ಈ ಒಂದು ಕೃತಿಗಳನ್ನು ಬರೆದಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ವಂದೇ ಭಾರತ ಎಷ್ಟು ರೈಲುಗಳು ಸಂಚರಿಸ್ತವೆ? 3 ರೈಲುಗಳು, 4 ರೈಲುಗಳು, 5 ರೈಲುಗಳು, 6 ರೈಲುಗಳು. ಎಷ್ಟು ರೈಲುಗಳು ಸಂಚರಿಸ್ತವೆ ಅಂತಂದರೆ 6 ರೈಲುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸ್ತವೆ. ಓಕೆ, ಮುಂದಿನ ಪ್ರಶ್ನೆ. ಕೆಲ್ವಿನ್ ಕಿಪ್ಟಮ್ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಹಾಗಾದರೆ ಇವರು ಯಾವ ಕ್ರೀಡೆಯ ಪ್ರತಿಭೆ ಆಗಿದ್ದಾರೆ? ಮ್ಯಾರಥಾನ್, ಅಥ್ಲೆಟಿಕ್ಸ್, ಫುಟ್ಬಾಲ್, ಕ್ರಿಕೆಟ್. ಈ ಕೆಲ್ವಿನ್ ಕಿಪ್ಟಮ್ ಎನ್ನುವವರು ಇತ್ತೀಚೆಗೆ ತಾನೇ ಮರಣವನ್ನು ಹೊಂದಿದ್ದಾರೆ. ಇವರು ಯಾವ ಒಂದು ಆಟದಲ್ಲಿ ಪ್ರತಿಭೆಯನ್ನು ತೋರಿದ್ದಾರೆ ಅಂತಂದರೆ ಈ ಒಂದು 28ನೇ ಪ್ರಶ್ನೆಗೆ ಆಯ್ಕೆ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಮ್ಯಾರಥಾನ್. ಇವರು ಮ್ಯಾರಥಾನ್ ಎಂಬುದರಲ್ಲಿ ಪ್ರತಿಭೆಯನ್ನು ಹೊಂದಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. 2013 ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ಪಡೆದವರು ಯಾರು? 4 ಆಯ್ಕೆಗಳಿವೆ. 4 ಆಯ್ಕೆಗಳನ್ನು ಆಧರಿಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಅಂದರೆ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಎನ್ನುವವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ. 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾದ ಮುಖ್ಯ ಘಟನೆ ಯಾವುದು? 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಅಂದರೆ ಟಿಪ್ಪುವಿನಿಂದ ಇಂಗ್ಲಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ನಿರಾಕರಿಸಿದ್ದು. ಹಾಗಾಗಿ ಈ ಒಂದು ಕಾರಣದಿಂದ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಗಿದೆ. ಮುಂದಿನ ಪ್ರಶ್ನೆ. ತಲಕಾಡಿನ ಕೀರ್ತನಾರಾಯಣ ದೇವಾಲಯವನ್ನು ನಿರ್ಮಿಸಿದಂತಹ ಹೊಯ್ಸಳ ದೊರೆ ಯಾರು? ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ 1 ಒಂದನೇ ಬಳ್ಳಾಳ, ಆಯ್ಕೆ 2 ವಿಷ್ಣುವರ್ಧನ, ಆಯ್ಕೆ 3 ವಿಜಯ ನರಸಿಂಹ, ಆಯ್ಕೆ 4 2ನೇ ವೀರ ಬಳ್ಳಾಳ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ವಿಷ್ಣುವರ್ಧನು ತಲಕಾಡಿನಲ್ಲಿ ಕೀರ್ತನಾರಾಯಣ ದೇವಾಲಯನ ನಿರ್ಮಿಸಿದ್ದಾನೆ. ಮುಂದಿನ ಪ್ರಶ್ನೆ. ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಆಚರಣೆಗೆ ತಂದಂತಹ ಒಡೆಯರು ಯಾರು? 4 ಆಯ್ಕೆಗಳಿವೆ. ಕಂಠೀರವ ನರಸರಾಜ ಒಡೆಯರು, 1ನೇ ರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಚಾಮರಾಜ ಒಡೆಯರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 1ನೇ ರಾಜ ಒಡೆಯರವರು ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಜಾರಿಗೆ ತಂದವರಾಗಿದ್ದಾರೆ. ಮುಂದಿನ ಪ್ರಶ್ನೆ. ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ? ಆಯ್ಕೆಗಳು ಬಂದ್ಬಿಟ್ಟು ಜಿನೇವಾ, ನ್ಯೂಯಾರ್ಕ್, ರೋಮ್, ಪ್ಯಾರಿಸ್. ಈ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿಯು ಜಿನೇವಾದಲ್ಲಿ ಕಂಡುಬರುತ್ತದೆ. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ವಯಸ್ಸಿನ ಮುಖ್ಯಮಂತ್ರಿಯಾಗಿದ್ದವರು ಯಾರು? ಉಮರ್ ಅಬ್ದುಲ್ಲಾ, ಜಯಲಲಿತಾ,
ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಅವರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಅಖಿಲೇಶ್ ಯಾದವ್ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಮುಖ್ಯಮಂತ್ರಿಯಾಗಿದ್ದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ASEAN ಇದರ ವಿಸ್ತೃತ ರೂಪ ಏನು? 4 ಆಯ್ಕೆಗಳಿವೆ. ಏಷ್ಯನ್ ಅನ್ನುವುದು. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3, ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಎಂಬ ಒಂದು ವಿಸ್ತೃತ ರೂಪವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಬಟರ್ಫ್ಲೈ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಟೆನ್ನಿಸ್, ಬಾಸ್ಕೆಟ್ಬಾಲ್, ಈಜು, ವಾಲಿಬಾಲ್. ಯಾವ ಒಂದು ಕ್ರೀಡೆಗೆ ಇದು ಸಂಬಂಧಿಸಿದೆ ಅಂತಂದರೆ ಈಜುಗೆ ಈ ಬಟರ್ಫ್ಲೈ ಎನ್ನುವುದು ಸಂಬಂಧಿಸಿದೆ. ಓಕೆ, ಮುಂದಿನ ಪ್ರಶ್ನೆ, ಐರುವ ಶೈಕ್ಷಣಿಕ ಸಾಲ ಯೋಜನೆಯಲ್ಲಿ ಎಷ್ಟು ವ್ಯಾಸಂಗದ ಕೋರ್ಸ್ಗಳಿಗೆ ಸಾಲವನ್ನು ನೀಡಲಾಗ್ತದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4, ಅಂದರೆ 28 ಕೋರ್ಸ್ಗಳಿಗೆ ಸಾಲವನ್ನು ನೀಡಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ, ಪ್ರಸ್ತುತ ದೇಶದ ಅತಿ ಕಿರಿಯ ಸಂಸದೆ ಯಾರು? ಚಂದ್ರಾಣಿ ಮುರ್ಮು, ಶಾಂಭವಿ ಚೌಧರಿ, ರಮ್ಯಾ ಹರಿದಾಸ್, ಪ್ರಿಯಾಂಕಾ ಜಾರಕಿಹೊಳಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2, ಅಂದರೆ ಶಾಂಭವಿ ಚೌಧರಿ ಅವರು ಅತ್ಯಂತ ಕಿರಿಯ ಸಂಸದೆಯ ಪ್ರಸ್ತುತ ದೇಶದ ಅತಿ ಕಿರಿಯ ಸಂಸದೆಯಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗ್ತದೆ? ಥೈಲ್ಯಾಂಡ್. ಇಲ್ಲಿ ಬಿಳಿ ಆನೆಗಳು ಕಂಡುಬರುತ್ತವೆ. ಓಕೆ, ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ದಾಖಲೆ ಪಡೆಯಲು ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಯಾವ ಸಂವಿಧಾನದ ತಿದ್ದುಪಡಿ ಅವಕಾಶ ಕಲ್ಪಿಸಿದೆ? ಆಯ್ಕೆಗಳು ಬಂದ್ಬಿಟ್ಟು 95ನೆಯ ತಿದ್ದುಪಡಿ, 93ನೆಯ ತಿದ್ದುಪಡಿ, 91ನೆಯ ತಿದ್ದುಪಡಿ, 4ನೇದು ಬಂದ್ಬಿಟ್ಟು 71ನೆಯ ತಿದ್ದುಪಡಿ. ಯಾವ ಒಂದು ತಿದ್ದುಪಡಿಯಲ್ಲಿ ಇದು ಕಂಡು ಬರ್ತದೆ ಅಂತಂದರೆ 93ನೆಯ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಸೌರವ್ಯೂಹದಲ್ಲಿನ ವಸ್ತುಗಳ ಬಗೆಗಿನ ಅಧ್ಯಯನವನ್ನು ಏನೆಂದು ಕರೆಯಲಾಗ್ತದೆ? ಅಸ್ಟ್ರೋನಮಿ, ಅಸ್ಟ್ರೋಲಜಿ, ಅಸ್ಟ್ರೋನಾಟಿಕ್ಸ್, ಅಸ್ಟ್ರೋಫಿಸಿಕ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1, ಅಸ್ಟ್ರೋನಮಿ. ಓಕೆ, ಮುಂದಿನ ಪ್ರಶ್ನೆ, ಸಮುದ್ರದ ಆಳವನ್ನು ಅಳೆಯಲು ಉಪಯೋಗಿಸುವಂತಹ ಉಪಕರಣ ಯಾವುದು? ಅಲ್ಟಿಮೀಟರ್, ಪಾಥೋಮೀಟರ್, ಫ್ಲಕ್ಸ್ಮೀಟರ್, ಹೈಗ್ರೋಮೀಟರ್. ನಮ್ಮ ಸಮುದ್ರದ ಆಳವನ್ನು ಅಳೆಯಲು ಉಪಯೋಗಿಸುವಂತಹ ಉಪಕರಣ ಯಾವುದಪ್ಪ ಅಂತಂದರೆ ಆಯ್ಕೆ 2, ಫ್ಯಾಥೋಮೀಟರನ್ನು ಉಪಯೋಗಿಸ್ಕೊಂಡು ನಾವು ಸಮುದ್ರದ ಆಳವನ್ನು ಅಳೆಯಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ, ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತಂದರೆ ಆಯ್ಕೆ 1, ಅಂದರೆ ಡಿಸೆಂಬರ್ 10ರಂದು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಹಾಗೆಯೇ ಮುಂದಿನ ಪ್ರಶ್ನೆ, ಪಂಡಿತ್ ರವಿಶಂಕರ್ ಕೆಳಗಿನ ಯಾವ ಸಂಗೀತ ವಾದ್ಯರಾಗಿದ್ದಾರೆ? ಕೊಳಲು, ಸಾರಂಗಿ, ಸರೋದ್, ಸಿತಾರ್. ಈ ಪಂಡಿತ್ ರವಿಶಂಕರ್ ಎನ್ನುವವರು ಯಾವುದರಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಅಂತಂದರೆ ಆಯ್ಕೆ 4, ಸಿತಾರದಲ್ಲಿ ಇವರು ಸಿತಾರ ವಾದ್ಯದ ಸಂಗೀತರಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ಭಾರತದ 2ನೆಯ ರಾಷ್ಟ್ರಪತಿ ಮತ್ತು ಪ್ರಥಮ ಉಪರಾಷ್ಟ್ರಪತಿಯಾಗಿದ್ದವರು ಯಾರು? ಆಯ್ಕೆಗಳು ಬಂದ್ಬಿಟ್ಟು ರಾಜೇಂದ್ರ ಪ್ರಸಾದ್, ಜಾಕಿರ್ ಹುಸೇನ್, ಎಸ್ ರಾಧಾಕೃಷ್ಣನ್, ವಿ ಗಿರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3, ಎಸ್ ರಾಧಾಕೃಷ್ಣನ್ರವರು. ಓಕೆ, ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಸಾಲಾರ್ ಜಂಗ್ ಮ್ಯೂಸಿಯಂ ಇರುವಂತಹ ಸ್ಥಳ ಯಾವುದು? 4 ಆಯ್ಕೆಗಳಿವೆ. ಶ್ರೀನಗರ, ಹೈದರಾಬಾದ್, ಭೋಪಾಲ್, ಹಾಗೆಯೇ ಚೆನ್ನೈ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೈದರಾಬಾದ್ನಲ್ಲಿ ಈ ಸಾಲಾರ್ ಜಂಗ್ ಮ್ಯೂಸಿಯಂ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯನ್ನು ಸ್ಥಾಪಿಸಿದ್ದು ಯಾವಾಗ? 4 ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1, 1939ರಂದು ಈ ಪೊಲೀಸ್ ಪಡೆಯನ್ನು ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಅಭಿಜ್ಞಾನ ಶಾಕುಂತಲ ಎಂಬ ನಾಟಕವನ್ನು ರಚಿಸಿದವರು ಯಾರು? ಆಯ್ಕೆಗಳಿವೆ. ಬಾಣಭಟ್ಟ, ಕುಮಾರವ್ಯಾಸ, ಅಶ್ವಘೋಷ. ಈ 4 ರಚನಾಕಾರರಲ್ಲಿ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕವನ್ನು ರಚಿಸಿದವರು
ಕಾಳಿದಾಸರು ಅಭಿಜ್ಞಾನ ಶಾಕುಂತಲೆ ಎಂಬ ನಾಟಕವನ್ನು ರಚಿಸಿದ್ದಾರೆ. ಓಕೆ, ಇನ್ನೆರಡು ಕ್ವಶನ್ಸ್ನ ನೋಡೋಣ. 49ನೆಯ ಪ್ರಶ್ನೆ, ತಲಕಾಡಿನ ಗಂಗರ ರಾಜರ ಲಾಂಛನ ಯಾವುದು? ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ 1 ಗಜ, ಆಯ್ಕೆ 2 ವರಹ, ಆಯ್ಕೆ 3 ಸಿಂಹ, ಆಯ್ಕೆ 4 ನಂದಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಗಜ. ಗಜ ಎನ್ನುವುದು ಗಂಗರ ರಾಜಲಾಂಛನವಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಅಮೋಘ ವರ್ಷ ನೃಪತುಂಗ, ಮೊದಲನೆಯ ಕೃಷ್ಣ ಅಂದರೆ 1ನೆಯ ಕೃಷ್ಣ, ರಾಜರಾಜ ಚೋಳ, ವಿಷ್ಣುವರ್ಧನ. ಈ ಎಲ್ಲೋರ ಏಕಶಿಲಾ ಕೈಲಾಸ ದೇವಾಲಯವನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದರೆ ಆಯ್ಕೆ 2 1ನೆಯ ಕೃಷ್ಣ. ಓಕೆ ಸ್ನೇಹಿತರೆ, 40 ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನೋಡಿದ್ವಿ ನಾವು ಈ ಒಂದು ವಿಡಿಯೋದಲ್ಲಿ. ಮುಂದಿನ 50 ಕ್ವಶನ್ಸನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ನಾವು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.